ಎಲ್ರು ತುಂಬಾ ದಿನದಿಂದ ಕೇಳ್ತಿದ್ದೇನಪ್ಪ ಅಂತಂದ್ರೆ ಕನ್ಗೋಳಿಗಳು ಮರಿ ಕುಂಡ್ರಿಸ್ಬಿಡ್ತೀವಿ ಬ್ರೋ, ಕೋಳಿಗಳು ಮರಿ ಸಾಕ್ತಲ್ಲ ಅಂತ ತುಂಬಾ ಜನ ಕೇಳ್ತಾ ಇದ್ರಿ. ಮತ್ತೇನಪ್ಪ ಅಂದ್ರೆ 10 ಮರಿ ಹೋದೋ 15 ಮರಿ ಹೋದೋ ಈ ತರ ತುಂಬಾ ಕಂಪ್ಲೇಂಟ್ಗಳು ಬರ್ತಿದ್ದೋ. ಅಂತಂದ್ರೆ ಮರಿಗಳು ಸಾಯ್ತಿದೆ, ಮರಿಗಳು ಉಳಿತಿಲ್ಲ, ಮತ್ತೆ ಏನ್ ಮಾಡೋದು ಬ್ರೋ ಮರಿಗಳು ಉಳಿತಿಲ್ಲ ಅಂತ ತುಂಬಾ ಜನ ಕೇಳ್ತಾನೆ ಇದ್ರೆ. ಅದಕ್ಕೋಸ್ಕರ ಈ ವಿಡಿಯೋ ಅಷ್ಟೇ, ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ. ಮೊದಲನೇದಾಗಿ ಮರಿ ಸಾಯೋದು ಯಾಕಪ್ಪ ಅಂತಂದ್ರೆ ನೀವು ನೀಟಾಗಿ ನೋಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ನಿಮ್ ಕೇರಿಂಗ್ ಯಾವ ತರ ಇರುತ್ತೆ, ಕೇರ್ ಮಾಡೋ ರೀತಿಯಲ್ಲಿ ಪ್ರತಿಯೊಂದನ್ನು ನಿಮ್ಮ ಮೇಲೆ ಇರುತ್ತೆ. ಅದಕ್ಕೋಸ್ಕರ ಅವು ಕೆಲವು ಮರಿಗಳು ಸಾಯ್ತಾ ಇರುತ್ತೆ. ಮತ್ತೆ ಫಸ್ಟ್ ಏನ್ ಮಾಡ್ಬೇಕು ಬ್ರೋ ಮರಿ ಆ ಥರ ಬಿಟ್ಕೊಂಡಾದ್ಮೇಲೆ ಅಂತಂದ್ರೆ ಕನ್ಗೋಳಿಗಳ ಮರಿಗಳನ್ನ ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ. ಕನ್ಗೋಳಿ ಮರಿಗಳನ್ನ ಯಾಕೆ ಸಪ್ರೇಟ್ ಮಾಡ್ಕೋಬೇಕು ಅಂತಂದ್ರೆ ನಿಮಗೆ ಈ ಥರ ಅಂದ್ರೆ ಒಂದು ಬಾಕ್ಸ್ ತೊಗೊಂಡು ಈ ಥರ ಸಪ್ರೇಟ್ ಮಾಡ್ಕೋತು ಅಂತಂದ್ರೆ ಒಂದು ಬಲ್ಬ್ ತೊಗೊಳ್ಳಿ, ಒಂದು 200 ಕ್ಯಾಂಡಲ್ ಬಲ್ಬ್, ಈ ಥರ ಒಂದು 200 ಕ್ಯಾಂಡಲ್ ಬಲ್ಬ್ ತೊಗೊಂಡು ಈ ಥರ ಬಾಕ್ಸ್ ಹಾಕೊಂಡು ಕೆಳಗಡೆ ಪೇಪರ್ ಹಾಕ್ಬಿಟ್ಟು ಈ ಕಂಪ್ಲೀಟ್ 3 ಡೇಸ್ ಮರಿಗಳು ಇಲ್ಲಿ ಕಾಣಿಸ್ತಿರೋದು 3 ಡೇಸ್ ಮರಿಗಳು ನೋಡ್ತಾ ಇರ್ಬೋದು ಎಷ್ಟು ಆ್ಯಕ್ಟಿವ್ ಆಗಿ ಐತೆ ಅಂತ. 3 ಡೇಸ್ ಮರಿಗಳಿಗೆ ಇಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ಟೆಂಪ್ರೇಚರಲ್ಲಿ ತೋರಿಸ್ತೀನಿ ನೋಡಿ. ಟೆಂಪ್ರೇಚರಲ್ಲಿ ಈ ಥರ 90 ಡಿಗ್ರಿ ಇರಬೇಕು. ಅಂದರೆ ಇಲ್ಲಿ ಕಾಣಿಸ್ತಿದೆಯಾ 90 ಡಿಗ್ರಿ ಬರಬೇಕಿದು, ಇನ್ನೂ ಕಾವು ಬರಬೇಕು. ಕಂಪ್ಲೀಟ್ 3 ಡೇಸ್ ಮಾತ್ರ 90 ಡಿಗ್ರಿ. ಆಮೇಲೆ ಬೇಕಾದ್ರೆ ನೀವು ಒಯ್ತಾ ಬೇಕಾದ್ರೆ ಇನ್ನೂ ಕಮ್ಮಿ ಮಾಡ್ಕೋಬೋದು. ಅಂದರೆ ಇನ್ನು 200 ವ್ಯಾಟ್ ಬಲ್ಪ್ನೇ ಬೇಕಾದ್ರೆ ಮೇಕೆತ್ಕ ಕಟ್ಕೊಂತು ಅಂದರೆ ಇನ್ನೂ ಕಮ್ಮಿ ಬರುತ್ತೆ. ಇಲ್ಲಿ ಕೆಳಗಡೆ ಬಿಟ್ಟಿರೋದು ಬಾಕ್ಸ್ಗೂ ಇದಕ್ಕೂ 1 ಅಡಿ ಅಷ್ಟೇ ಇರೋದು. ಈ ಥರ ಬಿಟ್ಕೊಳ್ಳೋದ್ರಿಂದ ನಿಮಗೆ ಮರಿಗಳು ಯಾವುದೇ ಕಾರಣಕ್ಕೂ ಇದಾಗೋದಾಗಲಿ ಮತ್ತು ಅಂದರೆ ಸಾಯೋದಾಗಲಿ ಈ ಥರ ವೀಕ್ ಆಗೋದಾಗಲಿ ಯಾವುದೂ ಆಗಲ್ಲ. ಇಲ್ಲಿ ಕಾಣಿಸ್ತಿರೋದು ವೀಕ್ ಮರಿ. ಆಮೇಲೆ ಬ್ರೋ ತೂಗುಡಿಸ್ತಿರೋ ಮರಿ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ. ಕಾಣಿಸ್ತಿರೋ ಮರಿ ಬಂದು ಅದು ವೀಕ್ ಮರಿ, ಅಂದರೆ ಅದು ಹ್ಯಾಂಡಿಕ್ಯಾಫ್ ಮರಿ ಬರುತ್ತೆ. ಕೆಲವು ಹ್ಯಾಂಡಿಕ್ಯಾಫ್ ಅಂದರೆ 3 ಮರಿ ಬಂದೈತೆ, ಇಲ್ಲೊಂದು ಮತ್ತು ಇನ್ನೊಂದೆಲ್ಲೋ ಇದೆ ಹ್ಯಾಂಡಿಕ್ಯಾಫ್ ಮರಿಗಳನ್ನು ಸೇರಿಸಿ ಟೋಟಲಾಗಿ ಅಷ್ಟು ಮರಿಗಳು ಆ ಥರ ಇರೋದು. ನಿಮ್ಮದು ಇದರಲ್ಲಿ ಏನಪ್ಪ ಅಂತಂದರೆ ಟೆಂಪ್ರೇಚರಲ್ಲಿ 90 ಡಿಗ್ರಿ ಬರಲೇಬೇಕು. ಆಮೇಲೆ ಏನು ಅಂತಂದರೆ ಕಂಪ್ಲೀಟಾಗಿ 3 ಡೇಸ್ ಗಂಟನೂ ಲೆಕ್ಸಿನ್ ಪೌಡರ್ ಅಂತ ಹೇಳಿದೆ. ಅಂದರೆ ಲೆಕ್ಸಿನ್ ಪೌಡ್ರಲ್ಲಿ ಕಾಣಿಸ್ತಿದೆ ನೋಡಿ. ಲೆಕ್ಸಿನ್ ಪೌಡ್ರನ್ನ ನೀವು ಈ ಥರ ಅಂದರೆ ಬೌಲ್ಗಳಿಗೆ ನೀರಿಡಿ ಫಸ್ಟು. ಯಾವುದೇ ಕಾರಣಕ್ಕೂ ಡ್ರಿಂಕರಲ್ಲಿ ಡೈರೆಕ್ಟ್ ನೀರು ಕುಡಿಯೋಲ್ಲ. ಈ ಥರ ಒಂದು 3 ಡೇಸ್ ಅಂದರೆ ನಿಮ್ಮ ಹತ್ರ ಮರಿಗಳ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಒಂದು 100-150 ಮರಿ ಇತ್ತು ಅಂದರೆ ಡ್ರಿಂಕರ್ ಬೇಕಾಗುತ್ತೆ. ನಾನು ಹತ್ರ ಇರೋದಿಲ್ಲಿ 30 ಮರಿಗಳು ಅಷ್ಟೇ. ಕನ್ಕೋಳಿಗಳು ಮಾಡಿರೋದ್ರಿಂದ ಇದನ್ನ ಸಪ್ರೇಟಾಗಿ ಬಿಟ್ಕೊಂಡೇ ಸಾಕಬೇಕು. ಇವೆಲ್ಲ ಉಳಿಸ್ಬೋದು ಫ್ರೆಂಡ್ಸ್, ಆರಾಮಾಗಿ ಉಳಿಸ್ತೀನಿ ಅಂತಂದರೆ ನಿಮ್ಗೆ ಯಾವುದೇ ರೀತಿ ಜೂಗುಡಿಸೋದಾಗಲಿ ಮರಿ ಸಾಯೋದಾಗಲಿ ಯಾವುದೂ ಆಗಲ್ಲ. ಪ್ಯೂರ್ ನಾಟಿ ಮರಿಗಳನ್ನ ಸಾಕೋದು ಈ ಥರ ಇರುತ್ತೆ. ಕೋಳಿಗಳನ್ನಾರ ಸಾಗಲಿಲ್ಲ ಅಂದರೆ ಬಲ್ಪ್ ಹಾಕೊಂಡು ಈ ಥರ ಸಾಕಲೇಬೇಕಾಗುತ್ತೆ ಫ್ರೆಂಡ್ಸ್.